ನಮಸ್ತೆ ಗೆರಳಿರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಏನು ಅಂದರೆ, ಯಾವ್ದು ಫಸ್ಟ್ ಹೇಳಬೇಕು ಅಂತ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನೇ. ನೋಡಿ, ಇದ್ರದ್ದು ಹೊಸ ಫಿಟ್ಟಿಂಗು, ಇದ್ರದ್ದು ಬೇರೆ ಕಡೆ ಫಿಟ್ ಆಗಿರೋದು ರೀಫಿಟ್ಟಿಂಗು. ಓಕೆನಾ? ಕಸ್ಟಮರು ಹೆಚ್ಚು ಕಡಿಮೆ 1.25 ವರ್ಷ 2 ವರ್ಷ ಆಗಿದೆ ಬೇರೆ ಕಡೆ ಫಿಟ್ ಮಾಡಿಸಿ. ಅವತ್ತಿಂದನೂ ಅವರು ಮನಸ್ಸಲ್ಲಿ ಒಂದು ಕೊರಗ್ತಾ ಇತ್ತು, ಏನಪ್ಪ ನನ್ನ ಗಾಡಿಗೆ ಹಿಂಗೆ ಫಿಟ್ಟಿಂಗ್ ಆಗೋಯ್ತಲ್ಲ, ಏನಪ್ಪ ನನ್ನ ಗಾಡಿಗೆ ಹಿಂಗೆ ಫಿಟ್ಟಿಂಗ್ ಆಗೋಯ್ತಲ್ಲ ಅಂತ. ಇಲ್ಲ, ಅವ್ರು ಸಮಾಧಾನವಾಗಿ ಇದ್ರು. ಆ್ಯಕ್ಚುಲಿ ಏನಾಯ್ತು, ಒಂದು 6 ತಿಂಗಳಿಂದ ನಮ್ಮ ಹತ್ರ ಒಂದು ಗಾಡಿ ಫಿಟ್ ಮಾಡಿಸಿದ್ರು. ಆ ಗಾಡಿ ನೋಡಿದ್ಮೇಲೆ ಅವ್ರು ನೆಮ್ಮದಿ ಕಡೆಗೆ ಸ್ಟಾರ್ಟ್ ಆಯಿತು. ಏನ್ರಿ, ನಾನು ನೋಡ್ರಿ ಎಲ್ಲ ಹೋಗ್ಬಿಟ್ಟು ಈ ಥರ ಫಿಟ್ ಮಾಡಿಸ್ಕೊಂಡಿದ್ದೀನಿ, ನಾನು ಫಿಟ್ ಮಾಡಿಸಿದ್ರು ನಮ್ಮ ಹುಡುಗನ ಗಾಡಿ ಸಕ್ಕತ್ತಾಗಿ ಬಂದಿದೆಯಲ್ಲ ಅಂತೇಳಿ ದಿನ ಕೊಡ್ತಾ ಇದ್ರು. ಆಮೇಲೆ ನನ್ನ ಹತ್ರ ಬಂದು ಹಿಂಗೆ ಆಗಿದೆ ಸರ್ ಅದಕ್ಕೆ, ಸರಿ ಆಯ್ತು ಬಿಡಿ ಮಾಡೋಣ ಅಂತ ಹೇಳ್ಬಿಟ್ಟು 6 ತಿಂಗಳಿಂದ ಇವಾಗ ಕಾಲ ಕೂಡ ಬಂದು ಇವತ್ತು ಅದನ್ನು ಕೂಡ ಮಾಡಿದ್ದೀನಿ. ಆ ಕಸ್ಟಮರ್ ಕೈಲಿ ಕೂಡ ಒಂದೆರಡು ಮಾತು ಮಾತಾಡಿಸ್ತೀನಿ. ಬಟ್ ಮೊದಲು ಹೆಂಗಿತ್ತು ಇವಾಗ ಹೆಂಗಿತ್ತು ಇದ್ರ ಫಿಟ್ಟಿಂಗ್ ಅದು ತೋರಿಸ್ತೀನಿ. ಬಟ್ ಅದೇ ಕಸ್ಟಮರೇ ಅವ್ರು ಸರ್ದು ಕೂಡ ಗಾಡಿ ಕರ್ಕೊಬಂದರು. ಸರ್ ಎಲ್ಲೆಲ್ಲೋ ಹೋಗಿ ದಯವಿಟ್ಟು ಯಾಮಾರಬೇಡಿ, ಪ್ರೀಮಿಯಂ ವೆಹಿಕಲ್ ಇದು, ನಾನು ಕರ್ಕೊಂಡೋಗಿ ಹಾಕಿಸ್ತೀನಿ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಒಂದು ದಿವಸ ಟೈಮ್ ಫಿಕ್ಸ್ ಮಾಡ್ಕೊಬಂದು ಇವತ್ತು ಫಿಟ್ ಮಾಡಿಸಿದ್ದಾರೆ. ಕಸ್ಟಮರ್ ಕೂಡ ಅಷ್ಟೇ ಫುಲ್ ಜಿನಿಯನಾಗಿ ಖುಷಿ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ಇದ್ರ ಕೂಡ ಡೀಟೇಲ್ಸ್ ತೋರಿಸ್ತೀನಿ. ಬಟ್ ಇನ್ನೊಂದೇನು ಅಂದರೆ, ಈ ಗಾಡಿ ಬಂದ್ಬಿಟ್ಟು ಸಿಯಾಜು CVT ಗೇರ್ ಬಾಕ್ಸ್ ಅಂದರೆ ಆಟೋಮೆಟಿಕ್ ಗಾಡಿ. ಇದು ಎಲ್ಲ ಕಡೆ ಆಟೋಮೆಟಿಕ್ ಗಾಡಿಗಳಿಗೆ ಅಷ್ಟೊಂದು ಸಕ್ಸಸ್ಫುಲ್ ಇಲ್ಲ. ಕಸ್ಟಮರ್ಗಳೆಲ್ಲ ಕೆಲವು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಬಟ್ ನಾವು ಕೂಡ ಇದನ್ನು ಸಖತ್ತಾಗಿ ಮಾಡಿಸಿದ್ದೀವಿ. ಬಟ್ ಅವ್ರ ಕೈಯಲ್ಲಿ ಕೂಡ ಮಾತಾಡಿಸ್ತೀನಿ, ಬಟ್ ಓನ್ಲಿ ಫಾರ್ ವಾಯ್ಸ್, ನೋ ಫೇಸ್. ಓಕೆ? ನೆಕ್ಸ್ಟ್ ಟೈಮ್ ಅವ್ರು ಕೂಡ ಮುಂದಿನ ದಿನದಲ್ಲಿ ಬರ್ತಾರೆ ಸ್ಕ್ರೀನ್ಗೆ, ಇವತ್ತು ಸದ್ಯಕ್ಕಿಲ್ಲ. ಓಕೆನಾ? ಹಂಗೆ ಕಂಟಿನ್ಯೂ ನೋಡ್ತಾ ಇರಿ, ಫಿಟ್ಟಿಂಗ್ ಎಲ್ಲ ತೋರಿಸ್ತೀವಿ. ಬಟ್ ಆಮೇಲೆ ಈ ಗಾಡಿ ಸಿಯಾಜಲ್ಲಿ ಏನಂದರೆ, ಹಿಂದೆಗಡೆ ಟ್ಯಾಂಕಿಗೆ ಬಾಕ್ಸ್ ಕೂಡ ಮಾಡಿದ್ದೀವಿ. ಟ್ಯಾಂಕೇ ಕಾಣಬಾರ್ದು ಆ ಥರ ಬಾಕ್ಸ್ ಮಾಡಿಕೊಟ್ಟಿದ್ದೀನಿ. ನಿಮ್ಮದು ಸಿಯಾಜ್ ಗಾಡಿ ಇದ್ರೆ ತೊಗೊಬನ್ನಿ, ಇದೇ ಥರ ಫಿಟ್ಟಿಂಗ್ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ. ಬಂದ್ಬಿಟ್ಟು ಸಿಯಾಜ್ ಫಿಟ್ಟಿಂಗ್ ತೋರಿಸ್ತೇನೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಹೊಸದಾಗಿ ಫಿಟ್ಟಿಂಗ್ ಇನ್ನೂ ಮಾಡಿಸಿಲ್ದಿರೋ ಪೆಟ್ರೋಲ್ ಗಾಡಿ ಇಟ್ಕೊಂಡಿರೋ ಯಾವ ಥರ ಎಲ್ಲ ಫಿಟ್ಟಿಂಗ್ ಮಾಡ್ತಾರೆ. ಆಮೇಲೆ ನಮ್ಮ ಶೋರೂಮಲ್ಲೆಲ್ಲ ಸರ್ವಿಸ್ ನೋಡಿ. ಫಸ್ಟ್ ಈ ಗಾಡಿದು ನಾನು ಫಿಟ್ಟಿಂಗ್ ಯಾವ ಥರ ಬಂದಿದೆ ಅಂತ ನಾನು ಆವಾಗಲೇ ಹೇಳ್ತಿದ್ದೆ ನಿಮಗೆ. ಏನಂತಂದರೆ, ಯಾವ ಥರ ಫಿಟ್ ಮಾಡ್ತಾರೋ, ಆಮೇಲೆ ಸರ್ವಿಸ್ ಮಾಡೋಕ್ಕೆ ಬೇರೆ ರಿಪೇರಿ ಮಾಡ್ಸೋಕ್ಕೆಲ್ಲ ತೊಂದರೆ ಆಗುತ್ತೇನೋ, ಏನು ಪ್ರಾಬ್ಲಮ್ ಮಾಡ್ತಾರೋ ಅನ್ನೋ ಥರ ಭಯ ಇರುತ್ತೆ ನಿಮಗೆ. ಆ ಥರ ಯಾವುದೇ ಥರ ಭಯ ನಿಮಗೆ ಬೇಡ. ಯಾಕಂತಂದರೆ ಕಂಪನಿಯಿಂದ ಬಂದಿರುವಂಥ OEM ಸೆಟ್ಟಿಂಗು, OEM ಫಿಟ್ಟಿಂಗ್ ಯಾವುದೇ ಥರ ನಾವೇನು ಡಿಸ್ಮೆಂಟಲ್ ಮಾಡಲ್ಲ, ಡ್ಯಾಮೇಜ್ ಕೂಡ ಮಾಡಲ್ಲ. ಎಲ್ಲನೂ ತುಂಬ ಕ್ಲೀನಾಗಿ ಮಾಡ್ಕೊಡ್ತೀವಿ. ನಾವು ಆ್ಯಡ್ ಮಾಡಿರೋದು ಇಷ್ಟೇ, ನೀವು ಕ್ಲಿಯರಾಗಿ ನೋಡ್ಬೋದು. ನೋಡಿ, ಒಂದು ರೆಡ್ಯೂಸರು, ಒಂದು ECM, ಆಮೇಲೆ ಒಳಗಡೆ ಇಂಜೆಕ್ಟರ್ಸು, ಇಷ್ಟೇ ಆ್ಯಡ್ ಮಾಡಿದ್ವಿ ಇಂಜನ್ ರೂಮಲ್ಲಿ. ಬೇರೆ ಇನ್ನೇನು ಹಾಕಲ್ಲ ನಾವು. ನೀವು ನೋಡ್ಬೋದು, ಕ್ಲೀನಾಗಿ ಜಾಗ ಸಿಗುತ್ತೆ ನಿಮಗೆ. ಯಾವುದೇ ಥರ ಮೆಕ್ಯಾನಿಕ್ ಕೆಲಸ ಮಾಡೋಕ್ಕೆ ಇದಕ್ಕೆಲ್ಲ ಏನೂ ತೊಂದರೆ ಆಗಲ್ಲ ನಿಮಗೆ. ಕ್ಲೀನಾಗಿ ಜಾಗ ಸಿಗುತ್ತೆ, ನೀವು ನೋಡ್ಬೋದು ಇಲ್ಲಿ. ಓಕೆ ಅಲ್ವಾ? ಆಮೇಲೆ ಎಲ್ಲ ಆಟೋಮೆಟಿಕ್ ಇರುತ್ತೆ. ಪೆಟ್ರೋಲೆಲ್ಲ ಸ್ಟಾರ್ಟ್ ಆಗುತ್ತೆ, CNG ತಾನಾಗೆ ಚೇಂಜ್ ಆಗುತ್ತೆ. ಇಂಜನ್ ಕೋಲ್ಡ್ ಇದ್ರೆ ಸ್ವಲ್ಪ ಬಿಸಿ ಆದಮೇಲೆ ಚೇಂಜ್ ಆಗುತ್ತೆ. ಇಂಜನ್ ಬಿಸಿ ಇದೆ ಅಂದರೆ ಇಮಿಡಿಯೇಟಾಗಿ ಚೇಂಜ್ ಆಗ್ಬಿಡುತ್ತೆ ಪೆಟ್ರೋಲ್ ಸ್ಟಾರ್ಟ್ ಆಗಿ. ಈ ಥರ ಫಿಟ್ಟಿಂಗ್ ಬರುತ್ತೆ, ನೀವು ನೋಡ್ಬೋದು. ನೋಡಿ, ಯಾವುದೇ ಥರ ಮೆಕ್ಯಾನಿಕ್ ಕೆಲಸ ಮಾಡೋಕ್ಕೆ, ಸರ್ವಿಸ್ ಮಾಡಿಸೋಕ್ಕೆ ನಿಮಗೆಲ್ಲೂ ಇಕ್ಕಟ್ಟಾಗಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಈ ಗಾಡಿಯಲ್ಲಿ ಕೂಡ ಅಷ್ಟೇ ನಾವು ಸ್ವಲ್ಪ ಪ್ರೀಮಿಯಂ ಗಾಡಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲಿ ನಾವು ಬ್ಯಾಕ್ ಸೈಡೇ ಫಿಲ್ಲಿಂಗ್ ಕೊಡೋದು. ಇದರಲ್ಲೂ ಅಷ್ಟೇ ಹಿಂದೆ ಗಾಡಿನೇ ಫಿಲ್ಲಿಂಗ್ ಕೊಟ್ಟಿದ್ದೀವಿ, ನೀವು ನೋಡ್ಬೋದು. ಫುಲ್ಲಿ ಎಲೆಕ್ಟ್ರಾನಿಕ್ ಇಟ್ಟಿದ್ದು. ಆಮೇಲೆ ಹೇಳಿದ್ನಲ್ಲ ನಿಮ್ಗೆ ಆವಾಗಲೇ, ಇದು ಬಂದ್ಬಿಟ್ಟು ಆಟೋಮೆಟಿಕ್ ಗೇರ್ ವೆಹಿಕಲ್. ಇದು ಒಳಗಡೆ ನಿಮಗೆ ಗೇರ್ ಲಿವರ್ ಕೂಡ ತೋರಿಸ್ತೀನಿ. ಓಕೆನಾ? ಈ ಥರ ಫಿಟ್ಟಿಂಗ್ ಇರುತ್ತೆ. ಇದು ಸಿಯಾಜ್ದು ಫ್ರೆಂಚ್ ಇಂಜನ್ ರೂಮ್. ಓಕೆನಾ? ಈ ಥರ ಒಳಗಡೆ ಒಂದು ಸ್ವಿಚ್ ಬರುತ್ತೆ, ಅದ್ರಲ್ಲಿ ಗ್ಯಾಸ್ ಇಂಡಿಕೇಟರ್ ಅದೆಲ್ಲ ತೋರಿಸುತ್ತೆ ಅಷ್ಟೇ, ಬೇರೆ ಇನ್ನೇನು ತೋರಿಸಲ್ಲ. ನೀವು ಮ್ಯಾನೆಲ್ಲ ಕೂಡ ಚೇಂಜ್ ಮಾಡ್ಕೋಬೋದು. ನೋಡಿ, ಇದೇ ನಾವು ಹಾಕಿರೋ ಸ್ವಿಚ್ಚು. ನೋಡಿ, ಈ ಥರ ಇರುತ್ತೆ ಸ್ವಿಚ್ಚು, ಈ ಥರ ಇರುತ್ತೆ. ಓಕೆನಾ? ಇದು ಸ್ವಿಚ್ಚು. ಆಮೇಲೆ ನೋಡಿ, ನಾನು ಹೇಳಿದ್ನಲ್ಲ ನಿಮ್ಗೆ ಆಟೋಮೆಟಿಕ್ ಅಂತ. ನೋಡಿ, ಇದು ಆಟೋಮೆಟಿಕ್ ಗೇರ್. ಇದು CVT ಗೇರ್ ಬಾಕ್ಸ್. ಇದು AMT ಅಲ್ಲ, CVT. ನೋಡಿ, ಕ್ಲಚ್ ಇಲ್ವೇ ಇಲ್ಲ, ಬರೀ ಬ್ರೇಕು ಎಕ್ಸಲೇಟರ್ ಅಷ್ಟೇ. ನಿಮ್ಮದು ಯಾವುದೇ ಥರ ಆಟೋಮೆಟಿಕ್ ಗಾಡಿ, CVT, AMT, DCT, ಯಾವುದೇ ಗೇರ್ ಬಾಕ್ಸ್, IMT ಎಲ್ಲನೂ ಇದ್ರೂ ನಾವು ಮಾಡ್ಕೊಡ್ತೀವಿ. ಮೊನ್ನೆ ರೀಸೆಂಟಾಗಿ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಕಿಯಾ ಕರೆನ್ಸ್ದು IMT ಗಾಡಿ ಮಾಡ್ಕೊಟ್ಟಿದ್ದೀನಿ, ಒಳ್ಳೆ ಸಕ್ಸಸ್ಫುಲ್ ಇದೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಆಟೋಮೆಟಿಕ್ ತಾರ್ ಮಾಡಿದ್ದೀನಿ, ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಿಂದೆಗಡೆ, ಅದನ್ನು ಕೂಡ ನೀವು ನೋಡ್ಕೋಬೋದು. ಓಕೆನಾ? ಈ ಥರ ಇರುತ್ತೆ. ಆಮೇಲೆ ನೋಡಿ, ಸಿಯಾಜಲ್ಲಿ ಬಂದ್ಬಿಟ್ಟು ಬಾಕ್ಸ್ ಅನ್ನಲ್ಲ. ನೋಡಿ, ಈ ಥರ ಬಾಕ್ಸ್ ಬರುತ್ತೆ ನಿಮಗೆ. ನೋಡಿ, ಈ ಥರ ಬಾಕ್ಸ್ ಮಾಡ್ಕೊಟ್ಬಿಡ್ತೀವಿ ನಿಮಗೆ. ಕಾಣೋದೇ ಇಲ್ಲ ಸಿಲಿಂಡರು, ಸೇಫ್ಟಿಯಾಗಿರುತ್ತೆ ಒಳಗಡೆ. ಆಮೇಲೆ ಹಾಕಿದ್ಮೇಲೆ ನೋಡಿ ನಿಮ್ಗೆ ಎಷ್ಟು ಗ್ಯಾಪ್ ಇದೆ. ಇಲ್ಲಿ ನೋಡಿ, ಹೆಚ್ಚು ಕಡಿಮೆ 2 ಅಡಿ ಇದೆ. 1.25ರಿಂದ 2 ಅಡಿ ಇಲ್ವಾ ಸರ್? 2 ಅಡಿ ಇಲ್ವಾ? ದೊಡ್ಡ ಇಂಟರ್ನ್ಯಾಷನಲ್ ಬ್ಯಾಗು. ಈ ಟೂರಿಸ್ಟ್ ಮಾಡೋರು, ಏರ್ಪೋರ್ಟ್ ಮಾಡೋರು, ಸಿಯಾಜ್ ಅವ್ರು ಇದ್ರೆ ಹಾಕಿಸ್ಕೊಳ್ಳಿ ನಮ್ಮ ಹತ್ರ. ಇಂಟರ್ನ್ಯಾಷನಲ್ ಬ್ಯಾಗ್ ಕೂಡ ಕ್ಲೀನಾಗಿ ಕೂರುತ್ತೆ, ಆ ಥರ ಜಾಗ ಮಾಡ್ಕೊಡ್ತೀವಿ. ಅಥವಾ ಬೇರೆ ಕಡೆ ನೀವು ಆಲ್ರೆಡಿ ಫಿಟ್ ಮಾಡಿಸಿ ಸ್ಪೇಸ್ ಇಲ್ಲ, ಮತ್ತೊಂದಿಲ್ಲ, ಸಮಸ್ಯೆ ಇದೆ ಅಂತಂದ್ರೆ ಬನ್ನಿ, ಅದನ್ನು ಕೂಡ ನಾವು ಮಾಡ್ಕೊಡ್ತೀವಿ. ಈಗ ಅದೇ ಥರ ಡಿಸೈರು ಬೇರೆ ಕಡೆ ಫಿಟ್ಟಿಂಗ್ ಆಗಿರೋ ಗಾಡಿ ನಾನು ಕ್ಲೀನಾಗಿ ಮಾಡ್ಕೊಟ್ಟಿದ್ದೀನಿ. ಅದೇ ಥರ ನೀವು ಇಲ್ಲಿ ನೋಡ್ಬೋದು. ನೋಡಿ, ಈ ಥರ. ಓಕೆನಾ? ಇದು ಸಿಯಾಜ್ ಗಾಡಿದು ಫುಲ್ಲಿ ಟಾಪ್ ಎಂಡ್ ಮಾಡಲ್
ಆಟೋಮೆಟಿಕ್ CVT ಗೇರ್ ಬಾಕ್ಸ್ ಇರುವಂಥ ಸಿಯಾಸ್ ಗಾಡಿ ಇದ್ದಿದ್ದು CNG ಫಿಟ್ಟಿಂಗ್ ಎಲ್ಲ ನೋಡಿದ್ರೆ. ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಡಿಸೈರ್ ಗಾಡಿದು ನೋಡಿ, ನೋಡಿ ಇದ್ರಲ್ಲಿ ಕೂಡ ಯಾವ ಥರ ಫಿಟ್ಟಿಂಗ್ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ನೋಡಿ, ಮೊದಲು ಸ್ಟೆಪ್ನಿ ತೆಗಿಬೇಕು ಅಂದರೆ ಈ ಪೀಸ್ನ ತೆಗೆದುಬಿಟ್ಟು ಸ್ಟೆಪ್ನಿ ತೆಗಿಬೇಕಾಯ್ತು, ಆ ಥರ ಇತ್ತು. ಈ ಪೀಸ್ನ ತೆಗೆದುಬಿಟ್ಟು ಸ್ಟೆಪ್ನಿ ತೆಗಿಬೇಕಾಯ್ತು, ಬರ್ತಾನೆ ಇರಲಿಲ್ಲ. ಇವಾಗ ಈಸಿಯಾಗಿ ಬರುತ್ತೆ. ನೋಡಿ ಯಾವ ಥರ ಫಿಟ್ಟಿಂಗ್ ಇದೆ. ಓಕೆನಾ? ಇದು ಅಷ್ಟೇ, ಬರೀ ಮುಂದೆಗಡೆ ಇತ್ತು, ಹಿಂದೆಗಡೆ ಕೂಡ ಫಿಲ್ಲಿಂಗ್ ವಾಲ್ ಮಾಡ್ಕೊಟ್ಟಿದ್ದೀನಿ. ಇದೇ ಗಾಡಿಯವ್ರ ಜೊತೆ ನಿಮ್ಮ ಹತ್ರ ಮಾತಾಡಿಸ್ತೀನಿ, ನೀವು ನೋಡ್ಬೋದು 2 ನಿಮಿಷ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಯೋಗಿ ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ನೋಡಿ, ನೀವು ಆಲ್ರೆಡಿ 2 ವರ್ಷ ಹತ್ತತ್ರ ಆಗಿದೆ ಫಿಟ್ ಮಾಡಿಸಿ. ಅವತ್ತಿಂದ ಚೆನ್ನಾಗಿದ್ರಿ. ಒಂದು 6 ತಿಂಗಳಿಂದ ನೀವು ಒಂದು ಗಾಡಿಗೆ ನಮಗೆ ಫಿಟ್ ಮಾಡಿಸಿರಿ. ಆವಾಗಿಂದ ನಿಮ್ಗೆ ತಲೆ ಕಡೆ ಸ್ಟಾರ್ಟ್ ಆಯ್ತು, ಕರೆಕ್ಟಾ? ಹೌದು. ಸ್ಟೆಪ್ನಿ ಬರ್ತಾ ಇರ್ಲಿಲ್ಲ, ಮತ್ತೆ ಮುಂದೆಗಡೆ ಎಲ್ಲ ಫುಲ್ಲು ಮೇಲ್ಮೇಲೆ ಇಕ್ಕಿದ್ರು. ಇದರಿಂದ ಈಗ ಇಲ್ಲಿ ಬಂದು ರೆಡಿ ಮಾಡಿಸಿದ್ವಿ. ಮುಂದೆಗಡೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಇವಾಗ ಫಿಲ್ಲಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಿಲ್ಲೆ ಟ್ಯಾಂಕ್ ಅಲ್ಲಿ ಇಕ್ಕಿದ್ದಾರೆ. ಈಗ ಹಿಂದೆಗಡೆ ಇದೆ. ಬನ್ನಿ ಸರ್, ಮೊದಲು ಈ ಗಾಡಿಯಲ್ಲಿ ಹೆಂಗಿತ್ತು ಫಿಟ್ಟಿಂಗ್ ನೀವೇ ಹೇಳಿ ಸರ್. ಫುಲ್ಲು ಮುಂದೆಗಡೆ ಎಲ್ಲ ಇಲ್ಲಿ ಇಂಜೆಕ್ಟರ್ ಎಲ್ಲ ಇಲ್ಲಿ ಬರೋ ತರ ಮಾಡಿದ್ರು. ಈಗೆಲ್ಲ ಒಳಗಡೆ ಹೋಗೋ ತರ ಮಾಡವ್ರೆ. ಮತ್ತೆ 2 ಕಡೆ CNG ಫಿಟ್ ಮಾಡೋ ತರ ಮಾಡವ್ರೆ. ಇಲ್ಲೂ ಮಾಡ್ಕೋಬಹುದು, ಅಲ್ಲೂ ಹಿಂದೆಗಡೆನೂ ಮಾಡ್ಕೋಬಹುದು, ಪೆಟ್ರೋಲ್ ಟ್ಯಾಂಕ್ ಅಲ್ಲೂ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಈಗ ನೋಡಕ್ಕೆ. ಆದ್ರಿಂದ ನಾನು ಆಲ್ರೆಡಿ ಇವ್ರಿಗೆ ಒಂದು 3 ಗಾಡಿ ಕೊಟ್ಟಿದ್ದೀನಿ. ಮತ್ತೆ ಇನ್ನು ದಿನ 3ರಲ್ಲಿ ಒಳ್ಳೊಳ್ಳೆ ಗಾಡಿ ಕೊಡ್ತೀವಿ ಅಂತ ಹೇಳ್ತೀವಿ. ಫಿಟ್ಟಿಂಗ್ ಹೆಂಗ ಅನಿಸ್ತಿದೆ? ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಸರ್. ಈಗ ನೀವು ಆಲ್ರೆಡಿ ನಮ್ಮ ಹತ್ರ ಗಾಡಿ ಕಳ್ಸಿರಲ್ಲ, ಅವರೆಲ್ಲ ಏನ್ ಹೇಳ್ತಾ ಇದಾರೆ? ಎಲ್ಲರೂ ಇಷ್ಟಪಟ್ಟೆ, ಎಲ್ಲರೂ ಒಬ್ಬರಿಗೊಬ್ಬರು ರೆಫರ್ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗ್ರೆ ತುಂಬಾ ಚೆನ್ನಾಗಿದೆ ಸರ್. ಫಿಟ್ಟಿಂಗ್ ಎಲ್ಲ ಫಿಟ್ಟಿಂಗ್ ಇಂದ ಹಿಡಿದು ಗಾಡಿ ಓಡ್ಸಕ್ಕೆಲ್ಲ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಸಂತೋಷ ಆಯ್ತು. ಅದರಿಂದ ನಾನು ಇವತ್ತು ಬಿಟ್ಟು ರೆಡಿ ಮಾಡಿಸಿದ್ದೀನಿ ಸರ್. ಇನ್ನು ಫಿಟ್ ಮಾಡಿಸ್ತಾ ಇರೋರಿಗೆ ನೀವೇನ್ ಹೇಳ್ತೀರಾ? ಖಂಡಿತ ದಯವಿಟ್ಟು ಬನ್ನಿ, ಇಲ್ಲಿಗೆ ಬಂದು ಇವ್ರ ಹತ್ರ ಮಾಡಿಸಿ. ತುಂಬಾ ಚೆನ್ನಾಗಿದೆ ಇವ್ರ ಹತ್ರ. ಯೂನಿವರ್ಸಲ್ ಆಟೋ ಗ್ಯಾರೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಂದು ದಯವಿಟ್ಟು ಇಲ್ಲಿ ಬಿಡಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಈಗ ಆಲ್ರೆಡಿ ಬೇರೆ ಕಡೆ ಮಾಡಿಸಿ, ಪಾಪ ಅದು ಪ್ರಾಬ್ಲಮ್ ಇರೋರಿಗೆ, ಪ್ರಾಬ್ಲಮ್ ಆಗಿರೋರು ದಯವಿಟ್ಟು ಇಲ್ಲಿ ಬಂದು ಮಾಡಿಸಿ. ಏನೋ ಪ್ರಾಬ್ಲಮ್ ಇದ್ರು ಇವ್ರು ರೆಡಿ ಮಾಡ್ಕೊಡ್ತಾರೆ. ಯಾವುದೇ ಇದಾಗಿದ್ರು ಎಲ್ಲೇ ಮಾಡಿಸಿದ್ರು ಇವ್ರ ಹತ್ರ ಬನ್ನಿ, ಇವರು ಸರ್ವಿಸ್ ಚಾರ್ಜ್ ಇದು ಮಾಡ್ಕೊಂಡು ರೆಡಿ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಮನಸ್ಸಿನ ಮಾತು ಹೇಳಿದಕ್ಕೆ ಥ್ಯಾಂಕ್ ಯು. ನೋಡಿ, ಈ ತರ ನೀವು ಅಷ್ಟೇ ಇನ್ನೂ ಫಿಟ್ ಮಾಡಿಸಿಲ್ಲ ಅಂತಂದ್ರೆ ಖಂಡಿತ ಬನ್ನಿ, ಮಧು ಯೂನಿವರ್ಸಲ್ ಗಾಡಿ ಫಿಟ್ ಮಾಡಿಸಿ. ನಿಮ್ ಗಾಡಿ ಕೂಡ ಇದೇ ತರ ಇರುತ್ತೆ. ನಮ್ದು ಸದ್ಯಕ್ಕೆ ಬಂದ್ಬಿಟ್ಟು ಮಹದೇವಪುರ ಮತ್ತೆ ನಾಗರಬಾವಿಯಲ್ಲಿ ಇದೆ. ಕಮಿಂಗ್ ಸೂನ್ 3ನೇ ಬ್ರಾಂಚ್ ಬರ್ತಾ ಇದೆ, 4ನೇ ಬ್ರಾಂಚ್ ಕೂಡ ಬರುತ್ತೆ. ಎಲ್ಲೆಲ್ಲಿ ಬರುತ್ತೆ ಏನು ಅಂತ ಅದನ್ನು ಕೂಡ ನಾನು ವಿಷಯ ತಿಳಿಸ್ತೀನಿ ನಿಮ್ಗೆ, ಸರಿನಾ? ನಮ್ಮಲ್ಲಿ ಏನು ಅಂದ್ರೆ ನೀವು ಯಾವುದೇ ಬ್ರಾಂಚ್ ಅಲ್ಲಿ ಫಿಟ್ ಮಾಡಿಸಿ ಎಲ್ಲಿ ಬೇಕಾದ್ರೂ ಸರ್ವಿಸ್ ತಗೋಬಹುದು. ಅದೊಂದು ಆಫರ್ ಅಂದ್ರೆ ಒಂದು ಅವಕಾಶ ನಮ್ಮಲ್ಲಿದೆ, ಎಲ್ಲಿ ಬೇಕಾದ್ರೂ ಸರ್ವಿಸ್ ತಗೋಬಹುದು ನೀವು. ಹಿಂಗಾಗಿ ನೋಡಿದ್ರಲ್ವಾ, ಇದು ಈ ಗಾಡಿದು ರೀಫಿಟ್ಟಿಂಗ್ ಇದು ಮಾಡಿದ್ದು. ಕಸ್ಟಮರ್ ತುಂಬಾ ಪಾಪ ಬೇಜಾರಾಗ್ಬಿಟ್ಟಿದ್ರು, ಏನ್ರಿ ಇಷ್ಟೊಂದು ಅಸಹ್ಯವಾಗಿದೆ ಹಿಂಗೆ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವಾಗಂತೂ ಫುಲ್ ಖುಷಿ ಆಗ್ಬಿಟ್ರು, ಹಂಗೆ ಫುಲ್ ಖುಷಿ ಆಗ್ಬಿಟ್ಟು, ಸರ್ ನನ್ನ ಗಾಡಿನೂ ನಮ್ಮ ಹುಡುಗರ ತರನೇ ಆಗೋಯ್ತು ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ್ರೆ. ಏನ್ ಸರ್? ಖಂಡಿತವಲ್ಲ ಸರ್, ಗ್ಯಾರಂಟಿ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು ಸರ್. ಮಾತ್ರ ಖುಷಿನಾ? ಖಂಡಿತವಲ್ಲ, ಗ್ಯಾರಂಟಿ ಮಾತ್ರ ಬಹಳ ಖುಷಿ ಆಗಿತ್ತು ಸರ್. ಥ್ಯಾಂಕ್ ಯು ಸರ್. ಹಿಂಗೆ ನೋಡಿ, ನೀವು ಅಷ್ಟೇ CNG ಎಲ್ಲೇ ಫಿಟ್ ಮಾಡಿಸಿರೋ ಬನ್ನಿ, ಕ್ಲೀನಾಗಿ ರಿಪೀಟಿಂಗ್ ಮಾಡ್ಕೊಡ್ತೀವಿ. ಅಥವಾ ಇನ್ನೂ ಫಿಟ್ ಮಾಡಿಸಿಲ್ಲ ಅಂದ್ರೆ ಬನ್ನಿ, ನಮ್ಮ ಹತ್ರ ಕ್ಲೀನಾಗಿ ಫಿಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಪೆಟ್ರೋಲ್ ವೆಹಿಕಲ್ ಇರಲಿ CNG ಹಾಕೋಬಹುದು. ನೀವು ಕೂಡ 50ರಿಂದ 60% ಫ್ಯೂಲ್ ಕಾಸ್ಟ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಷಯ ತಿಳಿಸ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ ಸರ್, ಸ್ಕ್ರೀನಿಗೆ ಬರಲ್ಲ ಹಿಂದೆಗಡೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಅವರು ಕೂಡ ಡ್ರೈವ್ ಮಾಡಿ ನೋಡಿದ್ದಾರೆ ಈ ಗಾಡಿನ. ಅದನ್ನು ಕೂಡ ನಾನು ಫೀಲಿಂಗು ನಿಮ್ಮ ಹತ್ರ ಮಾತಾಡಿಸ್ತೀನಿ. ಹಂಗೆ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ. ಸಾರಿ ಸರ್, ಕಸ್ಟಮರ್ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ಏನೋ ಮಾತಾಡೋಕೆ ಇಷ್ಟ ಇಲ್ಲ, ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಮಾತಾಡಿಸಲ್ಲ. ಇದೇ ಗಾಡಿ ಎಷ್ಟು ರಿವ್ಯೂ ಮಾಡ್ತೀನಿ ಫ್ಯೂಚರ್ ಡೇಸಲ್ಲಿ, ಖಂಡಿತ ಅವಾಗ ಕೂಡ ನಿಮಗೆ ಗೊತ್ತಾಗುತ್ತೆ. ಇದು CVT ಗಾಡಿಗಳು. ಯಾವುದೇ CVT ಗೇರ್ ಬಾಕ್ಸ್ ಮತ್ತೊಂದು ಗೇರ್ ಬಾಕ್ಸ್ ಆಟೋಮೆಟಿಕ್ ಗಾಡಿಗಳು ಏನಂದ್ರೆ ಸಿಟಿಯಲ್ಲಿ ಆಲ್ಮೋಸ್ಟ್ ಮೈಲೇಜ್ ತುಂಬಾ ಕಡಿಮೆ ಇರುತ್ತೆ, ಹೈವೇಲೆಲ್ಲ ಚೆನ್ನಾಗಿರುತ್ತೆ. ಇವಾಗ ಏನಂದ್ರೆ ಈ ಬಿಸಿ ಶೆಡ್ಯೂಲ್ ಅಲ್ಲಿ ತುಂಬಾ ಯೂಸ್ ಆಗೋದು ಒಂದು 75 ಇಂದ 80% ಸಿಟಿಯಲ್ಲೇ ಗಾಡಿಗಳು ಯೂಸ್ ಆಗೋದು, ಹೈವೇಲಿ ಅಪರೂಪಕ್ಕೆ ಹೋಗ್ತವೆ. ಹಂಗಾಗಿ ಮೇನ್ ಸಿಟಿಯಲ್ಲಿ ಕೂಡ ಫ್ಯೂಲ್ ಬಜೆಟ್ನ ಸೇವ್ ಮಾಡಬೇಕು. ಹಂಗಂತ ಮ್ಯಾನ್ಯಲ್ ಗಾಡಿ ತಗೊಳಕ್ ಹೋದ್ರೆ ಟ್ರಾಫಿಕ್ ಅಲ್ಲಿ ಇದ್ರಲ್ಲೆಲ್ಲ ಓಡಿಸೋಕ್ಕೆಲ್ಲ ಕಷ್ಟ ಆಗುತ್ತೆ. ಹಂಗಾಗಿ ಆಟೋಮೆಟಿಕ್ ಗಾಡಿ ಅದರ ಡ್ರೈವಿಂಗ್ ಫೀಲ್ ಎಲ್ಲ ನೋಡಿದ್ರೆ ಅವ್ರು ಆಟೋಮೆಟಿಕ್ಗೆ ಹೋಗೋದು. ಹಂಗಾಗಿ ನೀವು ಅಷ್ಟೇ ಆಟೋಮೆಟಿಕ್ ಅಲ್ಲಿ ಫ್ಯೂಲು ತುಂಬಾ ಕಡಿಮೆ, ಏನೋ ಮೈಲೇಜ್ ಇರುತ್ತೆ, ಕಾಸ್ಟ್ಲಿ ಆಗುತ್ತೆ, ನಿಮಗೆಲ್ಲ ಖರ್ಚು ಜಾಸ್ತಿ ಆಗುತ್ತೆ. ಹಂಗಾಗಿ ನೀವು ಅಷ್ಟೇ ಯಾವುದೇ ಆಟೋಮೆಟಿಕ್ ಗಾಡಿ ಇರಲಿ CNG ನಮ್ಮಲ್ಲಿ ಈ ಮಧು ಯೂನಿವರ್ಸಲ್ ಆಟೋಗೆ CNG ಹಾಕಿಸ್ಕೊಳ್ಳಿ, ನಾನು ಗ್ಯಾರಂಟಿ ಕೊಡ್ತೀನಿ. ತುಂಬ ಚೆನ್ನಾಗಿ ಓಡುತ್ತೆ, ಒಳ್ಳೆ ರೆಸ್ಪಾನ್ಸ್ ಕೂಡ ನಿಮಗೆ ಸಿಗುತ್ತೆ. ನಾವು BMW ಮಾಡಿದ್ದೀವಿ, ಬಲೆನೋ CVT ಗಾಡಿಗೆ ಯಾರು ಮಾಡಲ್ಲ ಆ್ಯಕ್ಚುಲಿ, ಆ ಗಾಡಿ ಕೂಡ ಮಾಡಿದ್ದೀವಿ, ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ರನ್ ಆಗ್ತಾ ಇದೆ. ಆಮೇಲೆ ಕೆರೆನ್ಸ್ IMT ಮಾಡಿದ್ದೀವಿ. ಆಮೇಲೆ ಯಾವುದು ತಾರು ಆಟೋಮೆಟಿಕ್ ಗೇರ್ ಬಾಕ್ಸು ಅದು ಕೂಡ ಮಾಡಿದ್ದೀವಿ. ಆಮೇಲೆ BMW ಮಾಡಿದ್ದೀವಿ, ಬೆಂಜ್ ಮಾಡಿದ್ದೀವಿ, ಆಮೇಲೆ ಫಾರ್ಚುನರು, ಇನೋವಾ, ಕ್ರಿಸ್ಟಾ, ಆಮೇಲೆ ಕೊರೋಲಾ, ಎಲ್ಲ ಗಾಡಿ ಆಲ್ಮೋಸ್ಟ್ ನಾವು ಕವರ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲ ಗಾಡಿನೂ ಕೂಡ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಿ ರನ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಚೆನ್ನಾಗಿ ಫ್ಯೂಲ್ ಕಾಸ್ಟ್ ಸೇವ್ ಆಗುತ್ತೆ.
ಹಂಗಾಗಿ ನೀವು ಅಷ್ಟೇ CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ ಫ್ಯೂಲ್ ಕಾಸ್ಟ್ ಸೇವ್ ಮಾಡಿ, ಒಳ್ಳೆ ಪ್ಲೇಸಲ್ಲಿ ಫಿಟ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾರೇ CNG ಫಿಟ್ ಮಾಡಿಸ್ಬೇಕು ಅಂದ್ರೂ, ಏನೇ ಮಾಹಿತಿ ಬೇಕು ಅಂದ್ರೂ ನಾನು ಡಿಸ್ಪ್ಲೇಲಿ ತೋರಿಸುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಅಥವಾ ನಾನು ಬಿಸಿ ಇದ್ದರೆ ನೀವು ವಾಟ್ಸಪ್ ಮಾಡ್ಕೊಳ್ಳಿ, ಮತ್ತು ರಿಪ್ಲೈ ಮಾಡೇ ಮಾಡ್ತೀನಿ ನಾನು ಖಂಡಿತ. ನೋಡ್ಬೋದು ಇಲ್ಲಿ ನೋಡಿ, ಈ ಥರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮಹದೇವಪುರ, ನಾಗರವಾಯಿ ಸದ್ಯಕ್ಕೆ ಸರ್ವಿಸ್ ಕೊಡ್ತಾ ಇದ್ವಿ. ನೆಕ್ಸ್ಟ್ ಕಮಿಂಗ್ ಸೂನಲ್ಲಿ 3ನೇ 4ನೇ ಬ್ರಾಂಚ್ ಎಲ್ಲ ಬರ್ತದೆ, ಅಲ್ಲೂ ಕೂಡ ನೀವು ಸರ್ವಿಸ್ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಒಳ್ಳೆ ಫಿಟ್ಟಿಂಗು, ಒಳ್ಳೆ ರೆಸ್ಪಾನ್ಸ್ ಇರೋ ಜಾಗನ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಥ್ಯಾಂಕ್ ಯು, ಮತ್ತೆ ಸಿಗೋಣ.